ಕನ್ನಡದ ಬಗ್ಗೆ ಹಗುರವಾಗಿ ಮಾತನಾಡುವಾಗ ಯೋಚನೆ ಮಾಡದ ನಟ ಕಮಲ್ ಹಾಸನ್ ಕ್ಷಮೆ ಕೇಳೋ ಬಗ್ಗೆ ಮಾತ್ರ ವೈಯಕ್ತಿಕ ಪ್ರತಿಷ್ಠೆ ಅನ್ನೋ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ 3 ದಿನ ಬಾಕಿ ಉಳಿದಿದೆ. ಈಗಲೂ ಹಠ ಬಿಡ್ತಿಲ್ಲ. ಕಮಲ್ ಹಾಸನ್ ಸಿನಿಮಾ ರಿಲೀಸ್ಗೆ ಅವಕಾಶ ಕೊಡೋದಿಲ್ಲ ಅಂತ ಕನ್ನಡ ಸಂಘಟನೆಗಳು ಪಟ್ಟು ಹಿಡಿದಿದೆ. ಇದಕ್ಕೆ ಕ್ಯಾರೆ ಅಂತಿಲ್ಲ ಕಮಲ್ ಹಾಸನ್. ಕ್ಷಮೆ ಬದಲಾಗಿ ರಿಲೀಸ್ಗೆ ಅನುವು ಮಾಡಿಕೊಡುವಂತೆ ಕಮಲ್ ಹಾಸನ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಅವರೇ ಹೇಳಿದಾಗೆ ಪ್ರೀತಿಯಿಂದ ಗೆಲ್ಲೋದನ್ನ ಬಿಟ್ಟು ಸಂಘರ್ಷಕ್ಕೆ ಮುಂದಾದಂತಿದೆ ನಟ ಕಮಲ್ ಹಾಸನ್. ಕಮಲ್ ಥಗ್ ಲೈಫ್ ರಿಲೀಸ್ ಇನ್ನೂ ಡೌಟ್. ಸಿನಿಮಾ ಬಿಡುಗಡೆಗಾಗಿ ಹೈಕೋರ್ಟ್ ಮೊರೆ. ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಹೊರಟಿರುವ ನಟ ಕಮಲ್ ಹಾಸನ್ ಕತೆ ಒಂಥರ ದಗ್ ಲೈಫ್ ಆದಂತಿದೆ. ಜೂನ್ 5ನೇ ತಾರೀಕು ವಿಶ್ವದಾದ್ಯಂತ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಕಮಲ್ ಹಾಸನ್ ಮುಂದಾಗಿದ್ದಾರೆ. ಬೇರೆ ಎಲ್ಲಾ ಕಡೆ ಸಿನಿಮಾ ಬಿಡುಗಡೆಗೆ ಯಾವುದೇ ಪ್ರಾಬ್ಲಮ್ ಇಲ್ಲದಿದ್ರೂ ಕನ್ನಡ ನಾಡಿನಲ್ಲಿ ಮಾತ್ರ ಥಗ್ ಲೈಫ್ ಸಿನಿಮಾ ರಿಲೀಸ್ ಮೇಲೆ ಆವರಿಸಿದೆ ಪ್ರತಿಭಟನೆ ಕರಿನೆರಳು. ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅಂತ ಲಘುವಾಗಿ ಮಾತನಾಡಿರುವ ಕಮಲ್ ಹಾಸನ್ ಕ್ಷಮೆಯಾಚನೆ ತನಕ ಫಿಲ್ಮ್ ರಿಲೀಸ್ಗೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿವೆ ಕನ್ನಡ ಪರ ಸಂಘಟನೆಗಳು. ಈ ನಿಟ್ಟಿನಲ್ಲಿ ಈಗಾಗಲೇ ಹೋರಾಟ ತೀವ್ರಗೊಳಿಸಿರುವ ಕನ್ನಡ ಸಂಘಟನೆಗಳು ಚಿತ್ರ ರಿಲೀಸ್ಗೆ ತಯಾರಾಗಿರುವ ಸಿನಿಮಾ ಥಿಯೇಟರ್ಗಳ ಎದುರು ಪ್ರತಿಭಟನೆ ನಡೆಸಿವೆ. ಪಿವಿಆರ್ ಸೇರಿದಂತೆ ಕೆಲವೆಡೆ ಆಗಿದ್ದ ಮುಂಗಡ ಬುಕ್ಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಿಸಿದ್ದಾರೆ ಕನ್ನಡ ಹೋರಾಟಗಾರರು. ಬೆಂಗಳೂರಲ್ಲದೆ ಬೆಳಗಾವಿ, ಮಂಡ್ಯ ಸೇರಿದಂತೆ ರಾಜ್ಯದ ಹಲವೆಡೆ ಕಮಲ್ ಹಾಸನ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಇಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟ ಕನ್ನಡ ಚಳವಳಿ ನಾಯಕ ವಾಟಾಳ್ ನಾಗರಾಜ್ ಕಮಲ್ ಕ್ಷಮೆಯಾಚನೆ ತನಕ ಸಿನಿಮಾ ಬಿಡುಗಡೆಗೆ ಅವಕಾಶ ಕೊಡಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಅಲ್ಲದೆ ವಾಟಾಳ್ ಸೇರಿದಂತೆ ಕೆಲ ಕನ್ನಡ ಸಂಘಟನೆಗಳ ವತಿಯಿಂದ ಥಗ್ ಲೈಫ್ ಚಿತ್ರ ರಿಲೀಸ್ ಮಾಡೋಕೆ ಹೋದ್ರೆ ಅದೇ ದಿನ ಅಂದ್ರೆ ಜೂನ್ 5ಕ್ಕೆ ಕರ್ನಾಟಕ ಬಂದ್ ನಡೆಸುವ ಎಚ್ಚರಿಕೆಯನ್ನ ಕೊಡಲಾಗಿದೆ. ಮತ್ತೊಂದೆಡೆ ಕಮಲ್ ಹಾಸನ್ ವಿರುದ್ಧ ತಿರುಗಿ ಬಿದ್ದಿರುವ ಚಲನಚಿತ್ರ ವಾಣಿಜ್ಯ ಮಂಡಳಿ ರಾಜ್ಯದಲ್ಲಿ ಚಿತ್ರ ಬಿಡುಗಡೆಗೆ ಅವಕಾಶ ಕೊಡಲ್ಲ ಅಂತ ತೊಡೆತಟ್ಟಿದೆ. ಅಲ್ಲದೆ ಕ್ಷಮೆ ಬಗ್ಗೆ ಕಮಲ್ ಹಾಸನ್ ಜೊತೆ ಚರ್ಚೆ ನಡೆಸೋಕೆ ವಿತರಕರು ತೆರಳಿರುವ ಕುರಿತು ಮಾಹಿತಿ ಕೊಟ್ಟಿರುವ ಫಿಲ್ಮ್ ಚೇಂಬರ್ ನರಸಿಂಹಲು ಕ್ಷಮೆ ಕೇಳಿದ್ರೂ ಸಿನಿಮಾ ರಿಲೀಸ್ಗೆ ಓಕೆ ಅನ್ಬೇಕೋ ಬೇಡವೋ ಅನ್ನೋ ಬಗ್ಗೆ ಸಭೆಯಲ್ಲಿ ಸಮಾಲೋಚನೆ ನಡೆಸೋಕೆ ಮುಂದಾಗಿದ್ದಾರೆ. ಕನ್ನಡದ ಬಗ್ಗೆ ಹಗುರವಾಗಿ ಮಾತನಾಡುವಾಗ ಯೋಚನೆ ಮಾಡದ ನಟ ಕಮಲ್ ಹಾಸನ್ ಕ್ಷಮೆ ಕೇಳೋ ಬಗ್ಗೆ ಮಾತ್ರ ವೈಯಕ್ತಿಕ ಪ್ರತಿಷ್ಠೆ ಅನ್ನೋ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ 3 ದಿನ ಬಾಕಿ ಉಳಿದಿದೆ. ಈಗಲೂ ಹಠ ಬಿಡ್ತಿಲ್ಲ. ಕಮಲ್ ಹಾಸನ್ ಸಿನಿಮಾ ರಿಲೀಸ್ಗೆ ಅವಕಾಶ ಕೊಡೋದಿಲ್ಲ ಅಂತ ಕನ್ನಡ ಸಂಘಟನೆಗಳು ಪಟ್ಟು ಹಿಡಿದಿದೆ. ಇದಕ್ಕೆ ಕ್ಯಾರೆ ಅಂತಿಲ್ಲ ಕಮಲ್ ಹಾಸನ್. ಕ್ಷಮೆ ಬದಲಾಗಿ ರಿಲೀಸ್ಗೆ ಅನುವು ಮಾಡಿಕೊಡುವಂತೆ ಕಮಲ್ ಹಾಸನ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಅವರೇ ಹೇಳಿದಾಗೆ ಪ್ರೀತಿಯಿಂದ ಗೆಲ್ಲೋದನ್ನ ಬಿಟ್ಟು ಸಂಘರ್ಷಕ್ಕೆ ಮುಂದಾದಂತಿದೆ ನಟ ಕಮಲ್ ಹಾಸನ್. ಕಮಲ್ ಥಗ್ ಲೈಫ್ ರಿಲೀಸ್ ಇನ್ನೂ ಡೌಟ್. ಸಿನಿಮಾ ಬಿಡುಗಡೆಗಾಗಿ ಹೈಕೋರ್ಟ್ ಮೊರೆ. ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಹೊರಟಿರುವ ನಟ ಕಮಲ್ ಹಾಸನ್ ಕತೆ ಒಂಥರ ದಗ್ ಲೈಫ್ ಆದಂತಿದೆ. ಜೂನ್ 5ನೇ ತಾರೀಕು ವಿಶ್ವದಾದ್ಯಂತ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಕಮಲ್ ಹಾಸನ್ ಮುಂದಾಗಿದ್ದಾರೆ. ಬೇರೆ ಎಲ್ಲಾ ಕಡೆ ಸಿನಿಮಾ ಬಿಡುಗಡೆಗೆ ಯಾವುದೇ ಪ್ರಾಬ್ಲಮ್ ಇಲ್ಲದಿದ್ರೂ ಕನ್ನಡ ನಾಡಿನಲ್ಲಿ ಮಾತ್ರ ಥಗ್ ಲೈಫ್ ಸಿನಿಮಾ ರಿಲೀಸ್ ಮೇಲೆ ಆವರಿಸಿದೆ ಪ್ರತಿಭಟನೆ ಕರಿನೆರಳು. ಕನ್ನಡ
ತಮಿಳಿನಿಂದ ಹುಟ್ಟಿದ್ದು ಅಂತ ಲಘುವಾಗಿ ಮಾತನಾಡಿರುವ ಕಮಲ್ ಹಾಸನ್ ಕ್ಷಮೆಯಾಚನೆ ತನಕ ಫಿಲ್ಮ್ ರಿಲೀಸ್ಗೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿವೆ ಕನ್ನಡ ಪರ ಸಂಘಟನೆಗಳು. ಈ ನಿಟ್ಟಿನಲ್ಲಿ ಈಗಾಗಲೇ ಹೋರಾಟ ತೀವ್ರಗೊಳಿಸಿರುವ ಕನ್ನಡ ಸಂಘಟನೆಗಳು ಚಿತ್ರ ರಿಲೀಸ್ಗೆ ತಯಾರಾಗಿರುವ ಸಿನಿಮಾ ಥಿಯೇಟರ್ಗಳ ಎದುರು ಪ್ರತಿಭಟನೆ ನಡೆಸಿವೆ. ಪಿವಿಆರ್ ಸೇರಿದಂತೆ ಕೆಲವೆಡೆ ಆಗಿದ್ದ ಮುಂಗಡ ಬುಕ್ಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಿಸಿದ್ದಾರೆ ಕನ್ನಡ ಹೋರಾಟಗಾರರು. ಬೆಂಗಳೂರಲ್ಲದೆ ಬೆಳಗಾವಿ, ಮಂಡ್ಯ ಸೇರಿದಂತೆ ರಾಜ್ಯದ ಹಲವೆಡೆ ಕಮಲ್ ಹಾಸನ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಇಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟ ಕನ್ನಡ ಚಳವಳಿ ನಾಯಕ ವಾಟಾಳ್ ನಾಗರಾಜ್ ಕಮಲ್ ಕ್ಷಮೆಯಾಚನೆ ತನಕ ಸಿನಿಮಾ ಬಿಡುಗಡೆಗೆ ಅವಕಾಶ ಕೊಡಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಅಲ್ಲದೆ ವಾಟಾಳ್ ಸೇರಿದಂತೆ ಕೆಲ ಕನ್ನಡ ಸಂಘಟನೆಗಳ ವತಿಯಿಂದ ಥಗ್ ಲೈಫ್ ಚಿತ್ರ ರಿಲೀಸ್ ಮಾಡೋಕೆ ಹೋದ್ರೆ ಅದೇ ದಿನ ಅಂದ್ರೆ ಜೂನ್ 5ಕ್ಕೆ ಕರ್ನಾಟಕ ಬಂದ್ ನಡೆಸುವ ಎಚ್ಚರಿಕೆಯನ್ನ ಕೊಡಲಾಗಿದೆ. ಮತ್ತೊಂದೆಡೆ ಕಮಲ್ ಹಾಸನ್ ವಿರುದ್ಧ ತಿರುಗಿ ಬಿದ್ದಿರುವ ಚಲನಚಿತ್ರ ವಾಣಿಜ್ಯ ಮಂಡಳಿ ರಾಜ್ಯದಲ್ಲಿ ಚಿತ್ರ ಬಿಡುಗಡೆಗೆ ಅವಕಾಶ ಕೊಡಲ್ಲ ಅಂತ ತೊಡೆತಟ್ಟಿದೆ. ಅಲ್ಲದೆ ಕ್ಷಮೆ ಬಗ್ಗೆ ಕಮಲ್ ಹಾಸನ್ ಜೊತೆ ಚರ್ಚೆ ನಡೆಸೋಕೆ ವಿತರಕರು ತೆರಳಿರುವ ಕುರಿತು ಮಾಹಿತಿ ಕೊಟ್ಟಿರುವ ಫಿಲ್ಮ್ ಚೇಂಬರ್ ನರಸಿಂಹಲು ಕ್ಷಮೆ ಕೇಳಿದ್ರೂ ಸಿನಿಮಾ ರಿಲೀಸ್ಗೆ ಓಕೆ ಅನ್ಬೇಕೋ ಬೇಡವೋ ಅನ್ನೋ ಬಗ್ಗೆ ಸಭೆಯಲ್ಲಿ ಸಮಾಲೋಚನೆ ನಡೆಸೋಕೆ ಮುಂದಾಗಿದ್ದಾರೆ. ಕನ್ನಡದ ಬಗ್ಗೆ ಹಗುರವಾಗಿ ಮಾತನಾಡುವಾಗ ಯೋಚನೆ ಮಾಡದ ನಟ ಕಮಲ್ ಹಾಸನ್ ಕ್ಷಮೆ ಕೇಳೋ ಬಗ್ಗೆ ಮಾತ್ರ ವೈಯಕ್ತಿಕ ಪ್ರತಿಷ್ಠೆ ಅನ್ನೋ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ 3 ದಿನ ಬಾಕಿ ಉಳಿದಿದೆ. ಈಗಲೂ ಹಠ ಬಿಡ್ತಿಲ್ಲ. ಕಮಲ್ ಹಾಸನ್ ಸಿನಿಮಾ ರಿಲೀಸ್ಗೆ ಅವಕಾಶ ಕೊಡೋದಿಲ್ಲ ಅಂತ ಕನ್ನಡ ಸಂಘಟನೆಗಳು ಪಟ್ಟು ಹಿಡಿದಿದೆ. ಇದಕ್ಕೆ ಕ್ಯಾರೆ ಅಂತಿಲ್ಲ ಕಮಲ್ ಹಾಸನ್. ಕ್ಷಮೆ ಬದಲಾಗಿ ರಿಲೀಸ್ಗೆ ಅನುವು ಮಾಡಿಕೊಡುವಂತೆ ಕಮಲ್ ಹಾಸನ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಅವರೇ ಹೇಳಿದಾಗೆ ಪ್ರೀತಿಯಿಂದ ಗೆಲ್ಲೋದನ್ನ ಬಿಟ್ಟು ಸಂಘರ್ಷಕ್ಕೆ ಮುಂದಾದಂತಿದೆ ನಟ ಕಮಲ್ ಹಾಸನ್. ಕಮಲ್ ಥಗ್ ಲೈಫ್ ರಿಲೀಸ್ ಇನ್ನೂ ಡೌಟ್. ಸಿನಿಮಾ ಬಿಡುಗಡೆಗಾಗಿ ಹೈಕೋರ್ಟ್ ಮೊರೆ. ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಹೊರಟಿರುವ ನಟ ಕಮಲ್ ಹಾಸನ್ ಕತೆ ಒಂಥರ ದಗ್ ಲೈಫ್ ಆದಂತಿದೆ. ಜೂನ್ 5ನೇ ತಾರೀಕು ವಿಶ್ವದಾದ್ಯಂತ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಕಮಲ್ ಹಾಸನ್ ಮುಂದಾಗಿದ್ದಾರೆ. ಬೇರೆ ಎಲ್ಲಾ ಕಡೆ ಸಿನಿಮಾ ಬಿಡುಗಡೆಗೆ ಯಾವುದೇ ಪ್ರಾಬ್ಲಮ್ ಇಲ್ಲದಿದ್ರೂ ಕನ್ನಡ ನಾಡಿನಲ್ಲಿ ಮಾತ್ರ ಥಗ್ ಲೈಫ್ ಸಿನಿಮಾ ರಿಲೀಸ್ ಮೇಲೆ ಆವರಿಸಿದೆ ಪ್ರತಿಭಟನೆ ಕರಿನೆರಳು. ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅಂತ ಲಘುವಾಗಿ ಮಾತನಾಡಿರುವ ಕಮಲ್ ಹಾಸನ್ ಕ್ಷಮೆಯಾಚನೆ ತನಕ ಫಿಲ್ಮ್ ರಿಲೀಸ್ಗೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿವೆ ಕನ್ನಡ ಪರ ಸಂಘಟನೆಗಳು. ಈ ನಿಟ್ಟಿನಲ್ಲಿ ಈಗಾಗಲೇ ಹೋರಾಟ ತೀವ್ರಗೊಳಿಸಿರುವ ಕನ್ನಡ ಸಂಘಟನೆಗಳು ಚಿತ್ರ ರಿಲೀಸ್ಗೆ ತಯಾರಾಗಿರುವ ಸಿನಿಮಾ ಥಿಯೇಟರ್ಗಳ ಎದುರು ಪ್ರತಿಭಟನೆ ನಡೆಸಿವೆ. ಪಿವಿಆರ್ ಸೇರಿದಂತೆ ಕೆಲವೆಡೆ ಆಗಿದ್ದ ಮುಂಗಡ ಬುಕ್ಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಿಸಿದ್ದಾರೆ ಕನ್ನಡ ಹೋರಾಟಗಾರರು. ಬೆಂಗಳೂರಲ್ಲದೆ ಬೆಳಗಾವಿ, ಮಂಡ್ಯ ಸೇರಿದಂತೆ ರಾಜ್ಯದ ಹಲವೆಡೆ ಕಮಲ್ ಹಾಸನ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಇಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟ ಕನ್ನಡ ಚಳವಳಿ ನಾಯಕ ವಾಟಾಳ್ ನಾಗರಾಜ್ ಕಮಲ್ ಕ್ಷಮೆಯಾಚನೆ ತನಕ ಸಿನಿಮಾ ಬಿಡುಗಡೆಗೆ ಅವಕಾಶ ಕೊಡಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಅಲ್ಲದೆ ವಾಟಾಳ್ ಸೇರಿದಂತೆ ಕೆಲ ಕನ್ನಡ ಸಂಘಟನೆಗಳ ವತಿಯಿಂದ ಥಗ್ ಲೈಫ್ ಚಿತ್ರ ರಿಲೀಸ್ ಮಾಡೋಕೆ ಹೋದ್ರೆ ಅದೇ ದಿನ ಅಂದ್ರೆ ಜೂನ್ 5ಕ್ಕೆ ಕರ್ನಾಟಕ ಬಂದ್ ನಡೆಸುವ ಎಚ್ಚರಿಕೆಯನ್ನ ಕೊಡಲಾಗಿದೆ. ಮತ್ತೊಂದೆಡೆ ಕಮಲ್ ಹಾಸನ್ ವಿರುದ್ಧ ತಿರುಗಿ ಬಿದ್ದಿರುವ ಚಲನಚಿತ್ರ ವಾಣಿಜ್ಯ ಮಂಡಳಿ ರಾಜ್ಯದಲ್ಲಿ ಚಿತ್ರ ಬಿಡುಗಡೆಗೆ ಅವಕಾಶ ಕೊಡಲ್ಲ ಅಂತ ತೊಡೆತಟ್ಟಿದೆ. ಅಲ್ಲದೆ ಕ್ಷಮೆ ಬಗ್ಗೆ ಕಮಲ್ ಹಾಸನ್ ಜೊತೆ ಚರ್ಚೆ ನಡೆಸೋಕೆ ವಿತರಕರು ತೆರಳಿರುವ ಕುರಿತು ಮಾಹಿತಿ ಕೊಟ್ಟಿರುವ ಫಿಲ್ಮ್ ಚೇಂಬರ್ ನರಸಿಂಹಲು ಕ್ಷಮೆ ಕೇಳಿದ್ರೂ ಸಿನಿಮಾ ರಿಲೀಸ್ಗೆ ಓಕೆ ಅನ್ಬೇಕೋ ಬೇಡವೋ ಅನ್ನೋ ಬಗ್ಗೆ ಸಭೆಯಲ್ಲಿ ಸಮಾಲೋಚನೆ ನಡೆಸೋಕೆ ಮುಂದಾಗಿದ್ದಾರೆ.